ನೋಡಿ, ಪ್ರತಿಭಟನೆ ಯಾವಾಗ ಮಾಡಬೇಕು ಅಂದರೆ ಯಾವಾಗ ಸರ್ಕಾರ ನಿಮ್ಮ ಮಾತು ಕೇಳಲಿಕ್ಕೆ ರೆಡಿ ಇಲ್ಲ ಅಂತ. ಮೊದಲನೇ ದಿನದಿಂದನೂ ಕೂಡ ನಾವೇನು ಹೇಳ್ತಾ ಇದ್ದೀವಿ, ದಯವಿಟ್ಟು ಸದನಕ್ಕೆ ಬನ್ನಿ, ನೋಟಿಸ್ ಕೊಡಿ, ಪ್ರಶ್ನೆಗಳು ಕೇಳಿ, ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರ ಕೊಡಲಿಕ್ಕೆ ತಯಾರಿದ್ದೇವೆ. BJPಯವರು ನೋಟಿಸ್ ಕೊಡೋಕ್ಕೂ ರೆಡಿ ಇಲ್ಲ, ಚರ್ಚೆ ಮಾಡಲಿಕ್ಕೂ ರೆಡಿ ಇಲ್ಲ. ಭಾಳ ಸ್ಪಷ್ಟವಾಗಿ ಇವತ್ತು ಸಭಾಧ್ಯಕ್ಷರು ಹೇಳಿದ್ರು, ನೀವು ಪ್ರತಿಭಟನೆ ಮಾಡಂಗಿದ್ರೆ ದಯವಿಟ್ಟು ಬಾವಿಗೆ ಬನ್ನಿ. ನೀವು ಅಲ್ಲಿ ಎದ್ದು ನಿಂತ್ಕೊಂಡು ಅಲ್ಲೇ ನೀವು ಗಲಾಟೆ ಮಾಡಂಗಿದ್ರೆ ಅದು ಸರಿಯಲ್ಲ, ನಿಯಮಾವಳಿ ಪ್ರಕಾರ ಅಲ್ಲ. ಇಲ್ದಿದ್ರೆ ಡಿಬೇಟನ್ನು ಮಾಡಿ, ಚರ್ಚೆಯನ್ನು ಮಾಡಿ, ಸರ್ಕಾರ ಉತ್ತರ ಕೊಡ್ಲಿಕ್ಕೆ ರೆಡಿ ಇದೆ. ಕಳೆದ 3-4 ದಿನದಿಂದ ಇವ್ರು ಬರೀ ಕಾಲಹರಣ ಮಾಡೋದು ಬಿಟ್ಟು ನಮ್ಮ ಉತ್ತರ ಕೇಳಕ್ಕೆ ರೆಡಿ ಇಲ್ಲ. ಅದಕ್ಕೆ ಇವತ್ತು ನಾಗೇಂದ್ರ ಅವರು ಭಾಳ ಸ್ಪಷ್ಟವಾಗಿ ಅವರ ಸ್ಟ್ಯಾಂಡನ್ನು ಪ್ರೆಸ್ ಮೀಟ್ ಮುಖಾಂತರ ಹೇಳಿದ್ದಾರೆ. ಸದನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇನ್ನೇನು ಬೇಕು ಇವರಿಗೆ? ಚರ್ಚೆಗೆ ಆಹ್ವಾನ ಮಾಡಿದ್ರೆ ಚರ್ಚೆಗೆ ಬರೋಕ್ಕೆ ರೆಡಿ ಇಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳಕ್ಕೆ ರೆಡಿ ಇಲ್ಲ. ಸದನದಲ್ಲಿ ಏನು ಪ್ರಶ್ನೆಗಳು ಕೇಳಬೇಕು ಅದನ್ನೂ ಕೇಳ್ತಾ ಇಲ್ಲ, ನಮ್ಮ ಸ್ಟೇಟ್ಮೆಂಟು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಟ್ಟಾರೆ ಇವರಿಗೆ ಸದನ ನಡೆಸ್ಲಿಕ್ಕೆ ಇಷ್ಟ ಇಲ್ಲ. ಕಾರಣ ಇಷ್ಟೇ, ಎಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಇವರು ಹಣ ಲೂಟಿ ಮಾಡಿದ್ರಲ್ಲ, ಅದು ಮೋದಿಯವ್ರ ಮನೆಗೆ ಹೋಗಿದ್ಯೋ, ಅಮಿತ್ ಶಾ ಅವ್ರ ಮನೆಗೆ ಹೋಗಿದ್ಯೋ, ಅಥವಾ ಮೋಹನ್ ಭಾಗವತ್ ಅವ್ರ ಮನೆಗೆ ಹೋಗಿದ್ಯೋ ಅಂತ ಕೇಳಿಬಿಡ್ತೀವಿ ಅಂದ್ಬಿಟ್ಟು ಚರ್ಚೆಗೆ ರೆಡಿ ಇಲ್ಲ. ಎಲ್ಲಿ PM ಕೇರ್ಸ್ ಫಂಡ್ ಬಗ್ಗೆ ಜನ ಪ್ರಶ್ನೆ ಮಾಡಿಬಿಡ್ತೀವಿ, ನಾವು ಸದನದಲ್ಲಿ ಎತ್ಬಿಡ್ತೀವಿ, ಈ ವಿಷಯವನ್ನು 9,000 ಕೋಟಿ ರೂಪಾಯಿ ಎಲ್ಲೂ ಹೋಗ್ತಾ ಇದೆ ಸ್ವಾಮಿ ಅಂತ ಕೇಳ್ತೀವಿ ಅಂದ್ಬಿಟ್ಟು ಉತ್ತರ ಕೊಡೋಕ್ಕೆ ರೆಡಿ ಇಲ್ಲ ಅವರು. ಅಥವಾ ನಿನ್ನೆ ನಡೆದಂಥ BJPಯವರ ಅತಿ ಆಪ್ತರ ಮೇಲೆ ITED ದಾಳಿ ನಡೀತಲ್ಲ, KPSC ಅಧ್ಯಕ್ಷರ ಮೇಲೆ, ಅದನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಇದೆಲ್ಲ ಮಾಡ್ತಾ ಇರೋದು. ಈ 3 ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ. KPSC ಹಗರಣ, ಆ ದುಡ್ಡು ಯಾರ ಹತ್ರ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾಕೆ ಇವರು ಯುವಕರ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ, ಯಾಕೆ ರಾಮ ಮಂದಿರ ದೇಣಿಗೆ ದೇಣಿಗೆ ಇವತ್ತು ಕಳ್ತನ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮ PM ಕೇರ್ ಫಂಡ್ ಬಗ್ಗೆ ಕೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಅವ್ರು ಗಲಾಟೆ ಮಾಡ್ತಾ ಇರೋದು. ಈಗ KPSC ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲಪ್ಪ? ಮೊನ್ನೆ US ಸ್ಟೂಡೆಂಟ್ಸ್ ಧರಣಿ ಕೂತಾಗ ಇದೇ ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆದವರು ಕೆಳಗಿನ ಮನೆ ವಿರೋಧ ಪಕ್ಷದ ನಾಯಕರು ಹೋಗಿ ಕೂತಿದ್ರಲ್ಲ ಅವ್ರ ಜೊತೆ. ನಿನ್ನೆ KPSC ITED ಆದಾಗ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವರು? ತಮ್ಮ ಹತ್ರ ಬಂದು ಸ್ಟೇಟ್ಮೆಂಟ್ ಕೊಟ್ರ ಮಾಧ್ಯಮದವ್ರ ಹತ್ರ? ಭಾಳ ಸ್ಪಷ್ಟವಾಗಿದೆ, KPSC ಹಗರಣದಲ್ಲಿ BJPಯವರ ಪಾಲಿದೆ. ಮೆಂಬರ್ ಮಾಡಿದ್ದವರು, ಚೇರ್ಮನ್ ಮಾಡಿದ್ದವರು, ಭಾಳ ಸ್ಪಷ್ಟವಾಗಿ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ. KPSC ಚೇರ್ಮನ್ ಅವರ ಮನೆಯಲ್ಲಿ ಯಡಿಯೂರಪ್ಪ ಅವ್ರದ್ದು ಮತ್ತು ವಿಜೇಂದ್ರ ಅವ್ರ ಫೋಟೋ ಇರೋದು ಬಿಟ್ಟರೆ ಬೇರೆ ಯಾರ್ದು ಇಲ್ಲ. ಆಮೇಲೆ KPSC ಇದರಲ್ಲಿ ಇವರ ಮುಕದ್ದಮೆನಲ್ಲಿ ಯಾರಪ್ಪ ಡಿಫೆಂಡ್ ಮಾಡ್ತಾ ಇರೋದು? CT ರವಿ ಅವ್ರ ಲಾಯರು ಒಂದೇ, KPSC ಅಧ್ಯಕ್ಷರ ಲಾಯರು ಒಂದೇ. BJP ಕಾರ್ಯಕರ್ತರಿಗಿರ್ಬೋದು, RSS ಕಾರ್ಯಕರ್ತರಿಗಿರ್ಬೋದು, ಏನೇ ಕೇಸ್ ಆದ್ರೂ ಕೂಡ ಅದೇ ವಕೀಲ ಇರ್ತಾನೆ. ಇದೇನಪ್ಪ ಮಾಯ ಇದು? ಇವೆಲ್ಲನೂ ಕೂಡ ಬಹಿರಂಗ ಆಗ್ಬಿಡ್ತದೆ, ಚರ್ಚೆ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಇದನ್ನ ಹಿಡ್ಕೊಂಡು ಬಿದ್ದಿರೋದು. ನಾಗೇಂದ್ರ ಅವರು ಸ್ಪಷ್ಟವಾಗಿ ಇವತ್ತು ಮಾಧ್ಯಮಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಲ್ಸೋ ಈಸ್ ವೆರಿ ಕ್ಲಿಯರ್, ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇವ್ರು ಚರ್ಚೆಗೆ ಬರಂಗಿದ್ರೆ ಅದಕ್ಕೂ ಸಿದ್ಧ ಇದ್ದೀವಿ. ಆ ಕಡೆ ಬಾವಿಗೆ ಬಿದ್ದು ಪ್ರೊಟೆಸ್ಟು ಮಾಡ್ತಾ ಇಲ್ಲ, ಇದ್ದಲ್ಲೇ ಕೂಗಾಡ್ತಾ ಇದ್ರೆ, ಕಲಾಪ ಹಾಳು ಮಾಡ್ತಾ ಇದ್ರೆ, ಬರದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಬರದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವೆಲ್ಲನೂ ಕೂಡ
KPSC ಅಧ್ಯಕ್ಷರಿಗೆ ರಕ್ಷಣೆ ಮಾಡಲಿಕ್ಕೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ ರಕ್ಷಣೆ ಮಾಡಲಿಕ್ಕೆ, ಮೋಹನ್ ಭಾಗವತ್ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇದು ನಡೀತಾ ಇರೋದು ಅಷ್ಟೇ, ಬೇರೆದೇನೂ ಇಲ್ಲ.